ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿಯ ಸನ್ನಿಧಾನದಲ್ಲಿ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಸಾವಿರಾರು ಜನರು ಬಂದು ಆ ಪಾರಾಯಣದಲ್ಲಿ ಭಾಗಿಗಳಾಗಿ ಭಗವಂತನ ದರ್ಶನವನ್ನ ಮಾಡಿ ಆನಂದಪಟ್ಟ ಸಮಯವನ್ನ ನಾವು ನೋಡಿ ನಮಗೂ ಬಹಳ ಆನಂದ ಆಯಿತು. ವಯಸ್ಸಾದವರು ಆಕಸ್ಮಿಕವಾಗಿ ಬರಲಿಲ್ಲ ಎಂಬ ಕಾರಣದಿಂದ ನಾವು ವಿಡಿಯೋವನ್ನ ಅವರಿಗೋಸ್ಕರ ಮಾಡಿ ಹಾಕಿದ್ದೇವೆ. ದಯವಿಟ್ಟು ಅವರಿಗೆ ತೋರಿಸಿ. ಆಕಸ್ಮಿಕವಾಗಿ ಹೊಸ ವರ್ಷವಾದ್ದರಿಂದ ಎಷ್ಟೋ ಜನ ಬೇಕರಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ ಎಂದು ತಿಳಿಯಿತು. ಆದ್ದರಿಂದ ಅವರಿಗೂ ಈ ವಿಚಾರ, ಈ ವಿಡಿಯೋ ನೋಡಲಿ ಎಂಬುದಾಗಿ ನಾವು ಮಾಡಿದ್ದೇವೆ. ಈ ಅಖಂಡ ವಿಷ್ಣು ಸಹಸ್ರನಾಮದ ವಿಡಿಯೋ 1 ಗಂಟೆ 30 ನಿಮಿಷ ಸಂಪೂರ್ಣವಾಗಿದೆ. ನೋಡಿ, ನೀವು ನಿಧಾನವಾಗಿ ನೋಡಿ, ಪರವಾಗಿಲ್ಲ. ಆದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಂದರೆ ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ಹುಲಿಕಲ್ ದೇವಸ್ಥಾನದಲ್ಲೇ ಕೂತು ನೋಡಿದ ಆನಂದ ನಿಮಗೆ ಉಂಟಾಗುತ್ತದೆ ಎನ್ನುವುದರಲ್ಲಿ ಎರಡು ಸಂಶಯವಿಲ್ಲ. ಬನ್ನಿ, ಹಾಗಾದರೆ ತಡ ಮಾಡುವುದು ಬೇಡ. ನಾವು ವಿಷ್ಣು ಸಹಸ್ರನಾಮವನ್ನ ಪಾರಾಯಣವನ್ನ ಮಾಡಿರ್ತಕ್ಕಂತಹ ವಿಡಿಯೋವನ್ನ ನೋಡೋಣ. ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್. ಕುಸುಮ ಶ್ರೀನಿವಾಸನ್ ಹುಲಿಕಲ್ಲಿಂದ ಮಾತಾಡ್ತಾ ಇರೋದು. ನಿತ್ಯಾನುಸಂಧಾನನ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ಗುರು ವಂದನೆನ ತಿಳಿಸ್ತಾ ಇದ್ದೀರಿ ಎಲ್ಲರೂ. ಥ್ಯಾಂಕ್ ಯು. ಆಂಡಾಳ್ ಗೋಷ್ಠಿಯವರು ಅಖಂಡ ವಿಷ್ಣು ಸಹಸ್ರನಾಮದ ಪ್ರಯುಕ್ತ ದೀಪವನ್ನ ಬೆಳಗಿಸಿದರು. ನಮಸ್ತೆ, ಹೇಳಿ ಮಮ್ಮ. ಪುಷ್ಪ ಹರೀಶ್ ಅವರು, ಹೌದು. ರಾಮನಾಥಪುರದವರು. ಹೌದು. ಜಿಲ್ಲಾ? ನಾನು ರಾಮನಾಥಪುರ ಗ್ರಾಮ ಪಂಚಾಯತಿ ಸದಸ್ಯರು. ಓಕೆ. ನೀವು ನಮ್ಮ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ವಿಷ್ಣು ಸಹಸ್ರನಾಮ ಅಖಂಡವಾಗಿ ನಡೀತು. ಹೌದು. ತಾವು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ನೋಡಿದ್ದೀರಾ? ಹೌದು, ನೋಡಿದೀವಿ ಮಮ್ಮ. ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ ನೋಡಿದ್ವಿ. ಬಹಳ ಚೆನ್ನಾಗಿ ಮೂಡಿ ಬಂತು ನಮಗೆ. ನಾವೇ ಖುದ್ದಾಗಿ ಆ ಜಾಗದಲ್ಲಿ ಇದೀವೇನೋ ಅದು ಅಷ್ಟು ಮನಸ್ಸಿಗೆ ಹರ್ಷದಾಯಕವಾಯ್ತು. ಬಹಳ ಚೆನ್ನಾಗಿತ್ತು. ಯಾಕೆ ಅಂತಂದ್ರೆ ಇದು ಕಾರ್ಯಕ್ರಮವನ್ನ ಪ್ರಾಯೋಜಿಸುತ್ತಾರಲ್ಲ, ಅವರಿಗೆ ಒಂದು ಪ್ರೋತ್ಸಾಹ ಮತ್ತೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭದ ರೂಪದಲ್ಲಿ ನಮ್ಮ ವಿಡಿಯೋಲ್ಲಿ ಹಾಕ್ತಾ ಇದ್ದೇವೆ. ಖಂಡಿತ ಹಾಕಿ ಮಮ್ಮ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು. ಕೆಲಸದ ಒತ್ತಡದ ನಡುವೆಲಿ ಭಗವಂತನ ನಾಮಸ್ಮರಣೆ ನಮಗಂತೂ ಮಾಡಕ್ ಸಮಯ ಕಡಿಮೆ ಇರುತ್ತೆ. ಬೇರೆಯವ್ರು ಮಾಡಿದಾಗ ಅದನ್ನ ಕೇಳಿ ನಮ್ಮ ಕರ್ಣ ಕಿವಿ ಎಲ್ಲವೂ ಬಹಳ ಏನೋ ಒಂದು ರೀತಿಯ ಹರ್ಷದಾಯಕವಾದ ಮನಸ್ಸಿಗೆ ಸಂತೋಷ ಆಯ್ತು. ಖುದ್ದಾಗಿ ಬಂದು ನೋಡಕ್ ಆಗೋದಿಲ್ಲ. ಆದ್ರೆ ನಿಮ್ಮ ಒಂದು ಯೂಟ್ಯೂಬ್ ನಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ನೋಡ್ತೀವಿ. ಮತ್ತೆ ಫಾಲೋಯರ್ ಆದಾಗ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮ ನಡೀತು, ಇವತ್ತಿನ ಒಂದು ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬಹಳ ಅನುಕೂಲವಾಗ್ತಿದೆ. ನಿಮ್ಮ ಚಾನಲ್ ನಲ್ಲಿ ಎಲ್ಲಾ ಕಾರ್ಯಕ್ರಮನೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಮಮ್ಮ. ಎಲ್ಲ ಪ್ರಿಯ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನೀವು ಒಮ್ಮೆ ಹೇಳ್ಬಿಡಿ ಅವರಿಗೆ. ಖಂಡಿತ ಹೇಳ್ತೀನಿ. ಎಲ್ಲರೂ ಕೂಡ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಮಮ್ಮ. ಅರಕಲಗೂಡು ತಾಲೂಕು ಹುಲಿಕಲ್ ದೇವಸ್ಥಾನದಲ್ಲಿ ಸುಕನ್ಯಾ ನರಸಿಂಹ ಅಯ್ಯಂಗಾರ್ ಅಖಂಡ ವಿಷ್ಣು ಸಹಸ್ರನಾಮದ ಪ್ರಯುಕ್ತ ದೀಪ ಬೆಳಗಿಸಿದರು.
वनमाली गणेशांगी शंकी चक्री चरंदगे
ब्रह्मण्यो ब्रह्मविद्ब्रह्मा ब्रह्म ब्रह्मविवर्धनः महाक्रमो महाकर्मा महातेज स्वामी त्रिलोकदते ಕುಟುಂಬ ಸಮೇತರಾಗಿ ಬಂದಿದ್ದೀರಿ, ಬಹಳ ಸಂತೋಷ ಆಯಿತು. ಬನ್ನಿ ಈ ಮಹಾ ಯಾಗ ಹೋಮವನ್ನು ನೋಡೋಣ. महालक्ष्मी अनुग्रह सिद्ध्यर्थं सर्व व्यापारेषु उद्योगेषु व्यवहारेषु सर्व आनुकूल्यता सिद्ध्यर्थं यावज्जीव पर्यन्तं भगवतः आराधना योग्यता शाश्वत सेवा कैंकर्य भाग्य सिद्ध्यर्थं मम समस्त सन्मंगल अवाप्त्यर्थं सर्वेषां जन्म जन्मादिभिः जनन अभ्यासात् एतत् क्षण पर्यन्तं बाल्य यौवन कौमारादि अवस्थासु रहसि प्रकाशे च आवृत्त अनावृत्त ज्ञानतः अज्ञानतः कृत समस्त पाप क्षयार्थं भगवतः अपचार भागवतः अपचार इत्यादि सर्व अपचार प्रायश्चित्त पूर्वक जनन अभ्यासात् यो दोषः समजनि तद्दोष सर्वपीडा परिहार भार जन्म नक्षत्र जन्म राशि नामांशक त्रिंशत् तंशक वशात् यो दोषः समजनि तद्दोष सर्वपीडा परिहार पूर्वक अस्मिन् ग्रामे स्थितानां सर्वे प्रजानां ब्राह्मणादीन सर्व वर्णानां सर्वेषां व्याधि चोर दुर्भिक्ष अनावृष्टि अतिवृष्टि सर्वबाधादि निवृत्ति पूर्वक ग्रामैः उपरि परैः कृत परमंत्र परयंत्र परतंत्र इत्यादि सर्व दोष निवारण पूर्वक
निवृत्त्यर्थम अस्मिन् ग्रामे काले काले सुवृष्टि पतन द्वारा भगवतः सृष्ट्या सर्वे नदा नदी तटाकाः वायुपूर्णता सिद्ध्यर्थं धन धान्यादि सस्य समृद्ध्यर्थं सर्वेषां प्रजानां सुख शांति समृद्धि पूर्वक समस्त सन्मंगल अवाप्त्यर्थं राजा राष्ट्र ग्राम यजमान आचार्य अर्चक पाचक परिचारकभिः सर्वेषां उत्तरोत्तर अभिवृद्ध्यर्थं समस्त सन्मंगल अवाप्त्यर्थं दिनत्रय पर्यन्त कृत सर्व कामिक दैविक महाविष्णु सहस्रनाम पारायण समापन उत्सव अंग भूतम अद्य दिनत्रये उषःकाले स्थापित यागकुंडे महाविष्णु सहस्रनाम स्वाहाकार होमं सर्वे पदार्थैः सह ब्राह्मणैः सह मम सह कुटुम्बानां सह सर्वे भक्त महाजनैः सह संभवता कालेन संभवता नियमेन संभवता उपचारैश्च आचार्य मुखेन अहं कारयिष्ये इति संकल्प्य ओम इदं विष्णु ओम
ओम विष्णाय स्वाहा ओम अग्निप्रियाय स्वाहा ओम संगीताय स्वाहा ओम सर्गाय स्वाहा ओम खगात्मने स्वाहा ओम निमाय स्वाहा ओम निमाय स्वाहा ओम वेद्याय स्वाहा ओम वैद्याय स्वाहा ओम सदायुगे स्वाहा ओम वीरग्ने स्वाहा ओम माधवाय स्वाहा ओम माधवे स्वाहा ओम अजित्याय स्वाहा ओम महामायाय स्वाहा ओम महोत्साहाय स्वाहा ओम महाबलाय स्वाहा ओम महाबुद्धये स्वाहा ओम महावीर्याय स्वाहा ओम महाशक्तये स्वाहा ओम महाद्युतये स्वाहा ओम अनिर्देशवपुषे स्वाहा ओम श्रीमते स्वाहा ओम अमेयात्मने स्वाहा ओम महाद्रिधृते स्वाहा ओम महेश्वासाय स्वाहा ओम महेवर्तने स्वाहा ओम श्रीनिवासाय स्वाहा ओम सदानन्दये स्वाहा ओम अनिरुद्धाय स्वाहा ओम सुरानन्दाय स्वाहा ओम गोविन्दाय स्वाहा ओम गोविन्दात्मये स्वाहा ओम मरीचये स्वाहा ओम दमनाय स्वाहा ओम हंसाय स्वाहा ओम सुवर्णाय स्वाहा ओम भुजगोत्तमाय स्वाहा ओम हिरण्यनाभाय स्वाहा ओम सुतपसे स्वाहा ओम पद्मनाभाय स्वाहा ओम प्रजापतये स्वाहा ओम अमृत्यवे स्वाहा ओम सर्वदृशे स्वाहा ओम सिंहाय स्वाहा ओम संघात्रे स्वाहा ओम संधिमते स्वाहा ओम स्थिराय स्वाहा ओम अजाय स्वाहा ओम दुर्मर्शनाय स्वाहा ओम शास्त्रे स्वाहा ओम विश्वदात्मने स्वाहा ओम सुरारिभ्ये स्वाहा ओम गुरवे स्वाहा ओम गुरुतमाय स्वाहा ओम धामने स्वाहा ओम सत्याय स्वाहा ओम सत्यप्रदाय ओम निमिषाय स्वाहा ओम अनिमिषाय स्वाहा ओम स्रग्विणे स्वाहा ओम वाचस्पतये उदारधये स्वाहा ओम अग्रण्ये स्वाहा ओम ब्राह्मणे स्वाहा ओम श्रीमते स्वाहा ओम न्यायाय स्वाहा ओम नेत्रे स्वाहा ओम समीरणाय स्वाहा ओम सहस्रपूर्णे स्वाहा ओम विष्णात्मने स्वाहा ओम सहस्राक्षाय स्वाहा ओम सहस्रपदे स्वाहा ओम आवर्तनाय स्वाहा ओम विदुरात्मने स्वाहा ओम सद्गुणाय स्वाहा ओम संकल्पनाय स्वाहा ओम महसेवकाय स्वाहा ओम मनीय स्वाहा ओम वीराय स्वाहा ओम भैरवाय स्वाहा ओम सुप्रसादाय स्वाहा ओम प्रसन्नात्मने स्वाहा ओम विश्वभुजे स्वाहा ओम विश्वभुजे स्वाहा ओम विभवे स्वाहा ओम सत्कर्मे स्वाहा ओम सत्कर्माय ओम नारायणाय स्वाहा ओम नारायणाय स्वाहा ओम असंख्याय स्वाहा ओम अप्रमेयात्मने स्वाहा ओम विशिष्टाय स्वाहा ओम विशिष्टते स्वाहा ओम विशेष स्वाहा ओम सदात्माय स्वाहा ओम सुखसकलाय स्वाहा ओम सिद्धाय स्वाहा ओम सिद्धिदाताय स्वाहा ओम शाये स्वाहा ओम शाय स्वाहा ओम विष्णवे स्वाहा ओम विष्णवे स्वाहा ओम विश्वदाय स्वाहा ओम भद्राय स्वाहा ओम भगवानाय स्वाहा ओम विद्याय स्वाहा ओम शुभसाराय स्वाहा ओम सुधाय स्वाहा ओम दुर्गाय स्वाहा ओम आगे स्वाहा ओम महिमाय स्वाहा ओम सुराय स्वाहा ओम भद्रे स्वाहा ओम हिंदुराय स्वाहा ओम भद्रुराय स्वाहा ओम श्रीकृष्णाय स्वाहा ओम अमराय स्वाहा ओम चंद्रांशय स्वाहा ओम भार्गवे स्वाहा ओम प्रसादाय ओम भार्गवे स्वाहा ओम केवले स्वाहा ओम केवलेश्वराय स्वाहा ओम भूषणाय स्वाहा ओम जगत्सेवरे स्वाहा ओम सत्यप्रदाय स्वाहा ओम भूतभव्यवन्नाथाय स्वाहा तस्सु सद्दुषां गङ्गोदकमानां विभो विभोनां विभोभवाय स्वाहा ज्योतिर्मामानमन्तिकंसारं विश्वभवभवाय विभोदत्ताय कन्यं परमपदाय श्रीकण्ठदाय तस्मै वराय ईशे स्वाहा ईशो यस्मादिदं विदग्धकण्ठप्रदाभूमि कौरवकुच्छित्मा भूयपराय स्वाहा राया ईशोरिन आवत्यां राम राम वहत्याहितः राया पतिन्द्रां राम धरदेहरित्रेणां वहतोद्भवाय स्वाहा यो ब्रह्मशब्दप्रणवप्रदानशब्दशब्दात्रात्मा नित्यो यतः प्रतरन्त्रकामं राजात्यप्रतरं प्रकुर्वन् भूयो भूत्यै विचलक्षणाय स्वाहा ओम प्रैकगुप्तानिदत्तिनष्टप्रैवद्विधानं तस्मै गरुत्रे विकरायत्रे स्वाहा ओम
ಹೆಂಗಸರು ಯಾರಿದ್ದೀರಾ, ಯಾರು ಹೇಳ್ತಾ ಇದ್ದೀರಾ ಅವರು ಸ್ವಾಹಾಕಾರದ ಜಾಗದಲ್ಲಿ ನಮಃ ಅಂತ ಹೇಳಿ, ನಮಃ ಅಂತ ಹೇಳ್ಕೊಳ್ಳಿ. ಓಂ ವಿಶ್ವಸ್ಮೈ ಸ್ವಾಹಾ. ओम भूतभवे प्रभवे स्वाहा. ओम भूतभवे स्वाहा. ओम भूतभवे स्वाहा. ओम भावाय स्वाहा. ओम भूतात्मने स्वाहा. ओम भूतभवाय स्वाहा. ओम भूतात्मने स्वाहा. ओम परमात्मने स्वाहा. ओम उत्तानाय स्वाहा. ओम अग्रयाय स्वाहा. ओम पुरुषाय स्वाहा. ओम साक्षिणे स्वाहा. ओम चेतनाय स्वाहा. ओम अक्षराय स्वाहा. ओम योगाय स्वाहा. ओम योगनामने स्वाहा. ओम नामोच्चेशाय स्वाहा. ओम नामसमोच्चे स्वाहा. ओम श्रीमते स्वाहा. ओम केशवाय स्वाहा. स्वाहा. ओम महाकृतवे स्वाहा. ओम महायज्वने स्वाहा. ओम महायज्ञाय स्वाहा. ओम महाहविषे स्वाहा. ओम स्तव्याय स्वाहा. ओम स्तवप्रियाय स्वाहा. ओम स्तोत्राय स्वाहा. ओम स्तुते स्वाहा. ओम स्तोत्रे स्वाहा. ओम प्रणप्रियाय स्वाहा. ओम प्रणनाय स्वाहा. ओम पुण्यते स्वाहा. ओम पुण्याय स्वाहा. ओम पुण्यते स्वाहा. ओम नामाय स्वाहा. ओम नमोकाय स्वाहा. ओम वीर्याय स्वाहा. ओम सुरेशे स्वाहा. ओम सत्ये स्वाहा. ओम सत्ये स्वाहा. ओम सत्याय स्वाहा. ओम सद्भुताय स्वाहा. ओम सत्याय स्वाहा. ओम शूराय स्वाहा. ओम विशुद्धाय स्वाहा. ओम सत्यवाय स्वाहा. ओम स्वाहाय स्वाहा. ओम भूताय स्वाहा. ओम वासुदेवाय स्वाहा. ओम सर्वासुदेवाय स्वाहा. ओम हराय स्वाहा. ओम गणपतये स्वाहा. ओम गणपताय स्वाहा. ओम दुर्गाय स्वाहा. ओम दुर्गाय स्वाहा. ओम अनाहताय स्वाहा. ओम विश्वपते स्वाहा. ओम अनेकमूर्तये स्वाहा. ओम अव्यक्ताय स्वाहा. ओम शतमूर्तये स्वाहा. ओम शताननाय स्वाहा. ओम एकाय स्वाहा. ओम नैकाय स्वाहा. ओम सवाय स्वाहा. ओम काय स्वाहा. ओम तस्मै स्वाहा. ओम यस्मै स्वाहा. ओम तस्मै स्वाहा. ओम पादायानुत्तमाय स्वाहा. ओम लोकबन्धवे स्वाहा. ओम लोकनाथाय स्वाहा. ओम माधवाय स्वाहा. ओम भक्तवत्सलाय स्वाहा. ओम सुवर्णवर्णाय स्वाहा. ओम हेमांगाय स्वाहा. ओम परांगाय स्वाहा. ओम चंदनांगजिने स्वाहा. ओम वीरघ्ने स्वाहा. ओम विषमाय स्वाहा. ओम शून्याय स्वाहा. ओम घृताशिषे स्वाहा. ओम अचलाय स्वाहा. ओम चलाय स्वाहा. ओम अमानिने स्वाहा. ओम मानदाय स्वाहा. ओम मान्याय स्वाहा. ओम लोकस्वामिने स्वाहा. ओम त्रिलोकधृते स्वाहा. ओम सुमेधसे स्वाहा. ओम मेधजाय स्वाहा. ओम धन्याय स्वाहा. ओम सत्यमेधसे स्वाहा. ओम धराधराय स्वाहा. ओम सुंदराय स्वाहा. ओम सुंदाय स्वाहा. ओम रत्ननाभाय स्वाहा. ओम सुलोचनाय स्वाहा. ओम अर्काय स्वाहा. ओम वाजसनाय स्वाहा. ओम शुंगिने स्वाहा. ओम जयंताय स्वाहा. ओम स्वाहा. ओम सिद्धाय स्वाहा. ओम चतुर्वेदे स्वाहा. ओम चतुर्वेदाय स्वाहा. ओम योगाय स्वाहा. ओम उदुराय स्वाहा. ओम श्रद्धाय स्वाहा. ओम अनिले स्वाहा. ओम बलवे स्वाहा. ओम पुरुषाय स्वाहा. ओम सुलाय स्वाहा. ओम ब्रह्मणे स्वाहा. ओम निर्गुणाय स्वाहा. ओम आदे स्वाहा. ओम अतुलाय स्वाहा. ओम
ओम अव्ययाय स्वाहा ओम स्वस्तिदाय स्वाहा ओम स्वस्तिगते स्वाहा ओम स्वस्तिने स्वाहा ओम स्वस्तिभुजे स्वाहा ओम स्वस्ति दक्षिणाय स्वाहा इंदिरारमण गोविंद ओम वामनाय स्वाहा ओम प्रांशवे स्वाहा ओम अमोघाय स्वाहा ओम शुचये स्वाहा ओम ऊर्जिताय स्वाहा दक्षिणाय स्वाहा ओम विस्ताराय स्वाहा ओम स्थावर विस्तारे स्वाहा ओम प्रमाणाय स्वाहा ओम अव्ययाय बीजाय स्वाहा ओम अजिताय स्वाहा ओम कृष्णाय स्वाहा ओम ध्रुडाय स्वाहा
स्वाहा ओम ज्ञानमये स्वाहा ओम ज्ञानमये स्वाहा ओम सर्वयोग ओम सर्वविद्यामये स्वाहा ओम शक्तिमये स्वाहा ओम जनार्दनाय स्वाहा ओम वेदाय स्वाहा ओम वेदये स्वाहा ओम वेदाय स्वाहा ओम वेदांताय स्वाहा ओम वेदविदे स्वाहा ओम श्रीमते स्वाहा ओम आत्मने स्वाहा ओम सहस्राक्षाय स्वाहा ओम सहस्रपदे स्वाहा ओम आवर्तनाय स्वाहा ओम निवृत्तात्मने स्वाहा ओम संवृताय स्वाहा ओम संप्रमर्दनाय स्वाहा ओम महस्संवत्सराय स्वाहा ओम मन्ये स्वाहा ओम अनिलाय स्वाहा ओम धरणीधराय स्वाहा ओम विष्णाय स्वाहा ओम शेषाय स्वाहा ओम शक्तिये स्वाहा ओम रुद्राय स्वाहा ओम रुद्राय स्वाहा ओम ओम भूर्भुवस्व स्वाहा हरिते नमः विस्ताः नमते नमः विस्ताः सरस्वते नमः विस्ताः देवसवितप्रासादीः अस्मिन् यागकुण्डेषु सत्यात्मौ उषःकालादारभ्य एतावत् कालपर्यन्तं आचरेत् महाविष्णु सहस्रनाम स्वाहा ओम समेत
ಭಾಗ್ಯದಿ ಬಂದು ಕಾಳಿಂಗನ ಎಳೆಯರೇರಿ ಅಂದುಗೆ ಕಿರುಗೆಜ್ಜೆ ಕಲಿವೆಂಬ ಬಾಲಗೆರಿ ಬಂದು ಕಾಳಿಂಗನ ಎಳೆಯರೇರಿ ಧಿಮಿ 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 ಎಂದು ತಾಳ ಬಗೆಗಳಿಂದ ಆನಂದದಿ ಕುಣಿವ ಮುಕುಂದನ ಚರಣ ಕಣ್ಣೆ ಕನಸಿನಲ್ಲಿ ಗೋವಿಂದನ ಕಣ್ಣೆ ಕನಸಿನಲ್ಲಿ ಗೋವಿಂದನ ಕಣ್ಣೆ ಕನಸಿನಲ್ಲಿ ಗೋವಿಂದನ ಕಣ್ಣೆ ಕನಸಿನಲ್ಲಿ ಗೋವಿಂದನ ಮಂಗಳ ಪರತುಂಗ ವಸದಿ ಮೆರವ ಅಂಗಜ ಕೃಷ್ಣ ಶ್ರೀ ಲಕ್ಷ್ಮೀಪತಿಯ ಶೃಂಗಾರ ಮೂರ್ತಿ ಪುರಂದರ ವಿಠಲನ ಕಂಗಳಿನಲ್ಲಿ ಬಂದೆ ಹಿಂಗಿಸು ನಾಭಾಯ ಕಂಡೆ ಕನಸಿನಲ್ಲಿ ಗೋವಿಂದನ ಕಂಡೆ ಕನಸಿನಲ್ಲಿ ಗೋವಿಂದನ ಕಂಡೆ ಕನಸಿನಲ್ಲಿ ಗೋವಿಂದನ ಕಂಡೆ ಕನಸಿನಲ್ಲಿ ಗೋವಿಂದನ ಮಂಜರಿ ಕೃತಪೇ ನಮಂಜರಿ ಲಾಲಿತಸ್ಯ ಗಂಗಾದಿ ಮಹಾತರಂಗಿಣಿ ಸಂತಸವದ್ಭೂತ ಮಂಗಲಭೃಂಗ ಶೃಂಗಾರಸ್ಯ ಸಕಲ ಗುಣಾಧಾರ ಪಯ ಪಾರಾವಾರಸ್ಯ ಮಧ್ಯಪ್ರದೇಶೇ ಹಾರಣೀಹಾರವೀರ ಕರ್ಪೂರ ಪ್ರಭಾ ಧನಧನಾಯಮಾನ ಧವಳದ್ವೀಪೇ ಸಂತಾನ ಸಂತತೋದ್ಯಾನ ಪರಿವೃತೆ ಸಂತತಾಮೃತ ಪರಿಪೂರಿತ ಪರಿಧಾಮಲಯಿತೆ ಹಿರಣ್ಯ ಪ್ರಾಕಾರ ಪ್ರಕಾಶಮಾನೆ ನವರತ್ನ ವಿಚಿತ್ರಿತ ತೋರಣ ದ್ವಾರಶೋಭಿತ ವಿವಿಧ ಸೌಧ ವಿಭ್ರಾಜಿತೆ ವೈಜಯಂತಿ ಕಾಂತಿ ನಿರಂತರಿತ ನಭೋಮಂಡಲೆ ದಿವ್ಯ ವಿಲಾಸಿನಿ ಸಹಸ್ರ ಸಂಖ್ಯಾ ಕೀರ್ಣ ವೀಥಿ ವಿರಾಜಿತೆ ರಾಶೀಕೃತ ಅಖಂಡ ಸೌಭಾಗ್ಯ ನಿರ್ಮಿತೆ दिव्य नगरे श्रीमति वैकुंठे विश्वक्सेनाय प्रधान लिंगा मंदिर संदोह विस्तृते दुर्निरीक्षक विजयादि द्वारकारक संरक्षित बहुल जन परिवारस्य बहिरंगन चित्र विचित्रित रत्न स्तंभ सहस्र भास्वत तेजो विशेष विस्फूर्जित महनीय सभा मंडप मध्यस्थ महासिंहासनाधिरूढस्य दिव्य स्त्री दीज्यमान चामरस्य ब्रह्मेन्द्रादित्रयस्त्रिंशत् कोटि देवता संघात धूर्णायमान सभा सन्निवेशस्य परितः प्रवर्तित दिव्य स्त्रीनर्तनावलोकन सावधान चतुरस्य कंदर्प कोटि सौंदर्य दुर्यस्य उत्पुल्ल पुंडरीक विशाल लोचनस्य बाहुविडपाविर्भूत शंख चक्र गदाभय परितस्य अस्य देवदेवस्य श्रीपतेः पुरुषोत्तमस्य जननिधि मध्ये ध्यासित भुजंग भोग पर्यङ्कशालिनः श्री महालक्ष्मी प्राणकान्तायाः भूमिया समेता प्रसन्न वेंकटरमण स्वामिनः विद्यालये लोक कल्याणार्थं सेवकराचराष्टग्रामे जनान आचार्य अर्चकवाचक परिचारकार्यर्थम् अस्मिन् श्री ग्रामे स्थितानां प्रजानां ब्राह्मणादीन् सर्ववर्णानां सर्वेषां व्याधि चोरदुर्भिक्ष अनावृष्टि राजबाधादि सर्व उपद्रव शान्त्यर्थं समस्त दुर्लक्षयार्थं विशेषेण
संकल्पित महाविष्णु सहस्रनाम पारायण संपन्नोत्सव धर्मानुभूतम् अस्मिन् दिने उषःकालादारभ्य एतावत् कालपर्यन्तं सभ्याग्नौ आचरित उक्तहोममध्ये सर्वलोकदोष प्रायश्चित्तार्थं प्रायश्चित्त होमानन्तरे महापूर्णावति होम समये दुष्ट तिथि वार नक्षत्र योग गणना होरात्रे काल नवांश द्वादशांश त्रिंशांश त्रिंशदंशकानां निरन्तर अनुकूलाः स्वस्तिग्राः सुनक्षत्राः शुभ एकादशस्थान वरदा वरदा सुप्रीतः सुप्रसन्ना वरदा भवन्तु अयं महापूर्णावति मुहूर्तः सुमुहूर्तोऽस्ति निर्गृह्णन्तु सुमुहूर्तो अस्तु सुप्रतिष्ठितमस्तु इंदिरारमण गोविंद हेमंतराव गोविंद अनाथरक्षण आपत्बांधव गोविंद गोविंद ನಮಗೆ ಕೊಡು ಸೈನಿಂಗ್ ಕೊಡು ನಂಗೆ ಬರಲ್ಲ Krishna
दीर्घायुत्वाय बलाय शताय शतञ्च वर्चसे त्र्यायुषम् भूतिस्मादेव नित्यं सर्वयज्ञकृतं भवेत् अग्निमारुतयोर्भूतिः आदित्य सोमो नमः त्र्यायुषं जमदग्ने कश्यपस्य त्र्यायुषं यद्देवानां त्र्यायुषं तन्मे स्वत्र्यायुषं दीर्घायुत्वाय
बलाय शताय शतञ्च वर्चसे त्र्यायुषम् आपोष्ठामयो भवस्थानमूर्जे ददातन महेरणाय चक्षसे यो वशिवतमोरसस्तस्य वाजयते हनः उषतीरिव मातरः तस्मा अलङ्गमामवो यस्य क्षयाय जिन्वथ आपो जनयथाचनः ओम च मे सरश्च मे ज्ञो वचते नमश्च यत्ते न्यूनं तस्मै तोपयत्यतिरिक्तं तस्मै ते नमः बालकं वा श्रितं वा सत्यहीनं वा पुष्पहीनं वा गोत्रहीनं वा वशरक्तहारं वाग्ने जातवेदसे भगवान् प्रज्वलितमो नमः यत्ते अग्ने तेजस्तेनाहं तेजस्वी भूयासं यत्ते अग्ने वर्चस्तेनाहं वर्चस्वी भूयासं यत्ते अग्ने हरस्तेनाहं हरस्वी भूयासं मयि मेधां मयि प्रजां मय्यग्निस्तेजो ददातु मयि मेधां मयि प्रजां मयि इन्द्रियं ददातु मयि उदशेष आज्योपहारान् निवेदयामि वर्णसंयुक्त शर्करकण्डं निवेदयामि अभिवादये गोविन्दाय नमः कृष्णाय नमः गोविन्दाय नमः गोविन्दाय नमः कृष्णाय नमः अनन्ताय नमः गोविन्दाय नमः अच्युताय गोविन्देभ्यो नमः काये नमः मनसेन्द्रिये नमः बुद्ध्यात्मना प्रकृते स्वभावात् करोमि यत् सकलं तस्मै नारायणाय समर्पयामि सर्वं श्रीकृष्णार्पणमस्तु वासुदेवार्पणमस्तु श्रीरामचन्द्र परब्रह्मार्पणमस्तु श्रीप्रसन्नवेङ्कटरमणस्वामिनः देवतादिव्य करचरणारविन्दार्पणमस्तु ओम केशवी देवकृषो सर्वाः पूर्वो हि जातः सौगर्भे अन्तः सविचार्यमानस्य दृश्यमान प्रत्यङ्गाः स्तिष्ठति विश्वतो मुखः हे अग्ने प्राणरूपो करशस्य अभिमुखो भवान् भूरजायमान सक्षये भूरजायमान सक्षये सुवरजायमान सक्षये सुवरजायमान सक्षये भूर्भुवस्वरजायमानः सक्षये आवाय ब्रह्मणे नमः अष्टदिक्पालयेभ्यो नमः अग्नये नमः यथा सुनिदास्थानं उद्वासयामि शोभनार्थं क्षेमाय पुनरागमनाय च ओम भद्रं कर्णे विष्णुर्यामदेवाः भद्रं पश्येमाक्षभिर्यजत्राः उपब्रह्मा शृण्वच्छस्यमानं चतुष्शृङ्गोपमी गौरयेतत चत्वारि ಏನು ಮಾತನಾಡಲಿಕ್ಕೆ ನಮ್ಮ ವೇದಾಂತ ಸಭಾದ ಅಧ್ಯಕ್ಷರಾದ ನರಸಿಂಹಯ್ಯಗಾರರು
ನನಗೆ ಅರ್ಪಣೆ ಮಾಡಿದ್ದಾರೆ. ಅವರ ಆಜ್ಞೆಯಂತೆ ಒಂದೆರಡು ಮಾತುಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಕ್ಷಮಿಸಿ ಕಾರ್ಯಕ್ರಮ ಮಾಡಿ. ನಮ್ಮ ಶ್ರೀ ವೇದಾಂತ ಮಹಾಸಭಾ ಆರಂಭಕ್ಕೂ ಬಹಳಷ್ಟು ಚೆನ್ನಾಗಿದೆ. ಆದರೆ ಮೂಲತಃ ನಮ್ಮ ವೇದಾಂತ ಆಚಾರ್ಯರ ದಿನಚರಿ ಮಾಡಬೇಕಾದ್ರೆ ದೇವ ರಂಗನಾಥ ಸ್ವಾಮಿ ದಿನಚರಿ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಹತ್ರ ₹1 ಎಣ್ಣೆ ಅವರು ಕೊಡ್ತಕ್ಕಂಥ ತೆಂಗಿನಕಾಯಿ ಅಕ್ಕಿಗೆ ತಗೊಂಡು ದಿನಚರಿಯನ್ನು ಆಚರಿಸಲಾಯಿತು. ಹೀಗೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಡಿ ವಿ ಕೃಷ್ಣಮೂರ್ತಿಯವರು ಸಹಕರಣೆ ಕೃಷ್ಣಮೂರ್ತಿಯಮ್ಮ, ತೀರ್ಮಾನ್ಯ ಶ್ರೀನಿವಾಸನಮ್ಮ, ನಮ್ಮ ಅಧ್ಯಕ್ಷರು ನಮ್ಮ ಚಿಕ್ಕಪ್ಪ ಕೊಡದಮನೆ ಕೃಷ್ಣಮೂರ್ತಿಯವರೆಲ್ಲ ಬಹಳಷ್ಟು ಕಷ್ಟಪಡ್ತಾ ಇದ್ರು. ಆಮೇಲೆ ಅವರೆಲ್ಲ ಒಂದು ಸಭೆ ಸೇರಿ ಒಂದು ಸಂಘದಲ್ಲಿ ಗಂಟಲು ಮಾಡಿಟ್ರೆ ಮುಂದೆ ಬರ್ತಕ್ಕಂಥ ಅವರಿಗೆ ದಿನಚರ ಮಾಡೋದು ಗೊತ್ತಾಗುತ್ತೆ ಅಂತ ಮಾಡಿದರು. ಆ ಸಮಯದಲ್ಲಿ ನಮ್ಮ ಎಲ್ಲರ ನನ್ಮೆಯ ಬಿಟ್ಟ ನಮ್ಮನ್ನು ಅಗತ್ಯಕ್ಕೆ ಇಟ್ಟೋದಂತಹ ನಮ್ಮ ಜೋಶಿ ಶ್ರೀನಾಥ್ ಅವರನ್ನು ಯಾವತ್ತೂ 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 ನೆನೆಸಬೇಕಾಗುತ್ತದೆ. ಅವರ ಪ್ರಯತ್ನದಿಂದ ಮಾತ್ರ ನಾವು ಸ್ವಲ್ಪ ಗಟ್ಟಿನ ಜನರಿಂದ ಹೊಡೆದು ಧರಣಿಗಳನ್ನು ಪಡೆದು ಸಮರ್ಪಣೆ ಮಾಡಿ ಸಾಧ್ಯ ಆಯಿತು. ಅವರು ತನ್ನ ಪರಂಪರೆ ಹೊರಗೆ ಒಂದು ಆಗುಂಚೆ ಕೂಡ ಅವರನ್ನೇ ಒಡಿಶಾ ಪೂರ್ತಿ ಸಮಯಕ್ಕೆ ಅವಕಾಶ ನೀಡಿದರು. ಆ ಸಮಯದಲ್ಲಿ ಕೂಡ ಬೇಗ ಹೋಗುವವರಿಗೆ ಈ ದೇಶಕ್ಕೆ ಇದನ್ನು ಪ್ರಸ್ತುತ ಮಾಡು ಎಲ್ಲರೂ ಇನ್ನು ಮಕ್ಕಳನ್ನ 3 ಮಕ್ಕಳೆಲ್ಲ ಕೇಳಿ ಇನ್ನು ಆ ಗಂಟೆನ ಸ್ವಲ್ಪ ಜಾಸ್ತಿ ಮಾಡಬೇಕು, ಮುಂದೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಅವರು ಹೇಳೋದು ತಿಳಿದಿಲ್ಲ. ಅವರು ಈ ಸಮಯದಲ್ಲಿ ಅವರನ್ನು ಬಹಳಷ್ಟು ನೆನಪು ಮಾಡಿಕೊಳ್ಳುತ್ತೇವೆ. ನಮ್ಮ ಸಂಘ ಈ ಬೆಳೆಯೋದಕ್ಕೆ ಕೂಡ ಅವರೇ ಮಹತ್ಕಾರಗಳು. ಅಂತೆಯೇ ಈ ಕಾರ್ಯವನ್ನು 2 ವರ್ಷ ಹಿಂದೆ ರಿಜಿಸ್ಟರ್ ಮಾಡಿದ್ವಿ. ನಮ್ಮ ನರಸಿಂಹರಾವ್ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ನಂತರ 2 ವರ್ಷ ಕಳೆದ ವರ್ಷನೇ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಅವರು ಆಜ್ಞೆ ಕೊಟ್ಟಿದ್ದು ನನಗೆ. ಆದರೆ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಈ ವರ್ಷ ನಾವು ಮಾಡಲೇಬೇಕು ಅಂತ ನರಸಿಂಹರಾವ್ ಹೇಳೋದಕ್ಕೋಸ್ಕರ ಎಲ್ಲರ ಸಹಕಾರದಿಂದ ಈ ಕಾರ್ಯವನ್ನು ನಡೆಸಲಾಯಿತು. ವಿಶೇಷತಃ ಊರಿನ ನನ್ನ ಸಹೋದರರು ಮತ್ತು ವೇದ ಗೋಷ್ಠಿಯ ನನ್ನ ಮಾತೆಯರು ಸೋದರಿಯರು ವಿಶೇಷತಃ ಕಷ್ಟಪಟ್ಟಿದ್ದಾರೆ. ರಾತ್ರಿ ಹಗಲಲ್ಲದೆ ಅವರ ಪವಿತ್ರ ಕಾರ್ಯಕ್ರಮ ಮಾಡಿದ್ದಾರೆ. ಈ 3 ವರ್ಷಗಳಲ್ಲಿ ಅಹೋರಾತ್ರಿ ವಿಷ್ಣು ಸಹಸ್ರನಾಮವನ್ನು 5248 ಬಾರಿ ಪಡಿಸಿದ್ದೀವಿ. 5248 ಬಾರಿ ಈ ಮಹಾಕಾರ್ಯಕ್ಕೆ ತಮ್ಮೆಲ್ಲರ ಆದರ ಸಹಕಾರದಿಂದ ಮಾತ್ರ ಸಾಧ್ಯಾಗಿದೆ. ತಮ್ಮೆಲ್ಲರಿಗೆ ನಮ್ಮ ಶಿರಸ ಸಾಷ್ಟಾಂಗ ಪ್ರಣಾಮಗಳು. ಈಗ ನಮ್ಮ ಈ ಸದಸ್ಯರ ವತಿಯಿಂದ ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಕೂಡ ಅವರ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾರೆ. ಈ ಮಹಾ ಸನ್ನಿವೇಶ ಪೂರ್ಣಾವಧಿ ಸನ್ನಿವೇಶದಲ್ಲಿ ನಮ್ಮ ಅಖಿಲ ಬ್ರಾಹ್ಮಣ ಕರ್ನಾಟಕ ಅಖಿಲ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ಎಸ್ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಆಮೇಲೆ ನಮ್ಮ ಪ್ರಧಾನ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರು ಅವರನ್ನು ನಾವು ಎಲ್ಲರೂ ನೋಡಿದ್ವಿ. ನಮ್ಮ ನಂಜೇಶ್ವರ ಅವರು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಅಂತ ಹಾಸನ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಮ್ಮ ಚಿದಂಬರ ಬಂದಿದ್ದಾರೆ. ಕೃಷಿ ಕೃಷಿಗೌಡ ಯಶಸ್ವಿ ಕೃಷ್ಣಗೌಡ ಬಂದಿದ್ದಾರೆ. ಮತ್ತೆ ವಿಶೇಷ ನೋಡಿದಂತಹ ಎಲ್ಲ ಪರಸ್ಪರರ ಭಾಗವತರಿಗೆ ಆತ್ಮಿಕ ಮಹಾಮಂತ್ರಗಳಿಗೆ ಶ್ರೀಗಳ ನಮಸ್ಕಾರ ಮಾಡ್ತಾ ಶ್ರೀ ರಘುನಾಥ್ ಅವರಿಗೆ 2 ಮಾತನ್ನ ಸತ್ಯಪಡೆಯ ಹೇಳ್ತಾರೆ. ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡಬೇಕು ಅಂತ ನಾವು ಹೇಳ್ತಾರೆ. ವೇದಾಂತ ಸಭಾದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅತ್ಯಂತ ವಿಜೃಂಭಣೆಯ 4ನೇ ದಿವಸಕ್ಕೆ ಬಂದಿದೆ.
ಇದಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಎಸ್ ರಘುನಾಥ್ ಅವರು ಬಂದಿದ್ದಾರೆ. ಬೆಂಗಳೂರಿನಿಂದ ಇಲ್ಲಿವರೆಗೂ ಬರೋದಕ್ಕೆ ಅವರು ಉತ್ಸುಕರಾಗಿದ್ದು 15 ದಿವಸದಿಂದ ನಮ್ಮ ಮಾಡಿದ ಇನ್ವಿಟೇಷನ್ ಕೂಡ ಕರೆದಿದ್ರು. ಅದರ ಜೊತೆಗೆ ನಾವೆಲ್ಲ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುಮಾರು ಪದಾಧಿಕಾರಿಗಳು ಎಲ್ಲ ಇಲ್ಲಿದ್ದೀವಿ. ಇದೇ ಊರಿನ ಅವರಾದ ನಾನು ಮತ್ತು ಶ್ರೀನಿವಾಸ್ ಅದರ ದೀಪಕ್ ಅಲ್ಲಿ ನಾವು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ವಿ. ಇದಕ್ಕೆ ಎಲ್ಲ ಅವಕಾಶ ಮಾಡಿಕೊಡೋದು ನಮ್ಮೆಲ್ಲರ ಇಡೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಷ್ಟ್ರೀಯ ಇತಿಹಾಸದಲ್ಲಿ ಹಾಸನ ಅದರಲ್ಲೂ ಅರಕಲಗೂಡು ತಾಲೂಕಿನಿಂದ ಸುಮಾರು 3 ಜನ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ನೇಮಕಗೊಂಡಿರುವುದು ನಮಗೆಲ್ಲ ಸಂತೋಷ ತಂದಿದೆ. ನಾವು ಇವರು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಲ್ಲಿ ಬರುವಂತಹ 100 ಕೋಟಿ ರೂಪಾಯಿ ನಿಧಿ ಸಂಗ್ರಹ ಮಾಡಿ ಬಡವರಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡಿಕೊಂಡು ಇವರು ಮಹತ್ತರವಾದ ಆಸೆ. ಈಗಾಗಲೇ ಸುಮಾರು ಜನ ಕೈ ಜೋಡಿಸಿದ್ದಾರೆ. ಇವರ ಈ ಮಹತ್ವಾಕಾಂಕ್ಷೆಯ ಈ ಕಾರ್ಯಕ್ರಮ ಕಡೇ ಪಕ್ಷ ಈ 100 ವರ್ಷದಲ್ಲಿ ಈ ಹಣವನ್ನು ಸಂಗ್ರಹ ಮಾಡಿ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಅವರ ಆಸೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮೂರಿನವರಾಗಿ ನಾವು ಎಲ್ಲರೂ ಕೈ ಜೋಡಿಸ್ತಾ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಈ ಕಡೆ ಸೊ ನಮ್ಮೂರಿನವರನ್ನು ಸಹಾಯ ಮಾಡೋಣ. ಇದಕ್ಕೆ ದೀಪಕ್ ಇದ್ದಾರೆ, ನಾನು ಇದ್ದೇನೆ. ಹೀಗೆ ನಾವು ಒಂದಿಗೆ ಕೇಳುವಂತಲ್ಲ, ನಮ್ಮಲ್ಲೂ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋದು ಉದ್ದೇಶ. ಸುಮಾರು ಈಗಾಗಲೇ 3 ಜನ ವಿಪ್ರ ಮಹಿಳೆಯರಿಗೆ 3,000 ರೂಪಾಯಿಗೂ ನಾವು ಹಣವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಸೊ ಇದನ್ನ ಸದುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಇದು ಸುಮಾರು ಜನ ಇದಲ್ಲದೆ ವಿಪ್ಲವ ಸೇನೆ ಮಹಿಳಾ ಒಂದು ಹಾಸ್ಟೆಲ್ ಮಾಡಿದೆ. ಅಲ್ಲಿ ಸುಮಾರು 175 ಜನ ಮಕ್ಕಳಿದ್ದಾರೆ. ಕೆಲವರಿಗೆ ಫ್ರೀ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಸಹಕಾರ ಎಲ್ಲರಿಗೂ ಸಾಧ್ಯ. ಇಡೀ ಕರ್ನಾಟಕದಿಂದ ಎಲ್ಲ ವಿಪ್ಲವರು ಸೇರಿ ಕೈ ಜೋಡಿಸಿದ್ರೆ ನಮ್ಮ ಈ 5 ವರ್ಷ ನಾವೇನು ಹಾಕಿಕೊಂಡಿದ್ದೀವಿ ಅದೆಲ್ಲ ಅದ್ರ ಜೊತೆಗೆ ಒಂದು ಸ್ಕೂಲ್ ಮಾಡಬೇಕು, ಒಂದು ಎನ್ಜಿಕರ್ ಮಾಡಬೇಕು ಅನ್ನೋದೆಲ್ಲ ಆಸೆ ಇದೆ ಬ್ರಾಹ್ಮಣ ಸಮಾಜದಿಂದ. ಇದಕ್ಕೆಲ್ಲರೂ ಸಹಾಯ ಮಾಡಿದ್ದರಿಂದ ನಮ್ಮ ರಘುವರು ಅತ್ಯಂತ ಮೇಲ್ಕಲಾಸಿಂದ ಬಂದವರು. ಇವಾಗ ಸುಮಾರು ಅವಾಗೆ ತಮ್ಮ ಕೈಯಿಂದಲೇ ಖರ್ಚು ಮಾಡ್ತಾ ಇದುವರೆಗೆ ಏನೇನು ಕಾರ್ಯಕ್ರಮ ಆಗಿದೆ ನಮ್ಮ ಈ 7 ತಿಂಗಳಲ್ಲಿ ಅದಕ್ಕೆ ಒಂದು ಸಾಮಾನ್ಯ 1 ಪೈಸೆದು ಸಭೆಯನ್ನು ಹಾಕಿಲ್ಲ. ತಾವು ನಮ್ಮ ಸಂಘಟನೆಗಳೆಲ್ಲ ಸೇರಿ ಹಾಕಿಕೊಳ್ಳುವ ಕಾರ್ಯಕ್ರಮ ಮಾಡ್ತಾ ಇದೆ. ಅದು ಒಂದು ಉದ್ದೇಶ. ಅವರು ಇಲ್ಲಿ ಬಂದಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಎಲ್ಲ ವಿಪ್ಲವರ ಪರವಾಗಿ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಈ ಸಭೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮಸ್ತೆ. ಒಂದು ನಿಮಿಷ ಹಾಗೆ ಶತಚಾರ
ಅಖಂಡ ವಿಷ್ಣು ಸಹಸ್ರನಾಮದ ಮಹಾಯಾಗ ಹೋಮಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಂಘದ ಅಧ್ಯಕ್ಷರಾದ ಎಸ್ ರಂಗನಾಥ್ ಅವರು ಬಂದು ಎಲ್ಲರಿಗೂ ಆನಂದವನ್ನು ಉಂಟು ಮಾಡಿ ಯಾವರೆಗೆ ಅವರ 2 ಮನದಾಳದ ಮಾತನ್ನು ಎಲ್ಲರಿಗೂ ಹೇಳಿದ್ದಾರೆ. ಕೇಳಿ ಆನಂದಿಸಿ. ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ಆಶೀರ್ವಾದ ಕೊಟ್ಟಂತಹ ಎಲ್ಲ ನಿಮ್ಮ ವೇದಾಂತ ದೇಶಿಕ ಸಭಾದ ಹಿರಿಯ ವಿಪ್ರ ಬಂಧುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಆಗಮಿಸತಕ್ಕಂತಹ ಎಲ್ಲ ವಿಪ್ರ ಬಂಧುಗಳು ಕೂಡ ನನ್ನ ನಮಸ್ಕಾರಗಳು. ಅಧ್ಯಕ್ಷರು ಮಾತಾಡಬೇಕು ಅಂತ ಹಿರಿಯರಲ್ಲಿ ಹೇಳಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ಸಾಕಷ್ಟು ಮಾತಾಡ್ಬಿಟ್ಟಿರ್ತೀವಿ. ಇವಾಗ ನಾವು ಮಾತಾಡಿದ್ರು ಜನ ಕೇಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷರು ಮಾತಾಡೋದಕ್ಕಿಂತ ನೀವೇನು ಕೆಲಸ ಮಾಡಿದ್ದೀರಾ ಹೇಳ್ರಿ ಅನಿಸ್ತಿರ್ತಾರೆ. ಹಾಗಾಗಿ ಹೆಚ್ಚು ಮಾತಾಡೋದು ಸೂಕ್ತನೂ ಅಲ್ಲ. ಆದರೆ ಕೆಲವೊಂದು ವಿಚಾರ ನೀವು ಮೊದಲೇ ಹೇಳಬೇಕು. 7ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಭಕ್ತಿ ಮೂವ್ಮೆಂಟು ಈ ನಮ್ಮ ದೇಶದಲ್ಲಿ ಇತ್ತು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ತಮಿಳುನಾಡಿನ ಆಳ್ವಾರ್ಗಳು ಈ ಭಕ್ತಿ ಮೂವ್ಮೆಂಟ್ನಲ್ಲಿ ಹೆಚ್ಚು ಪಾಲ್ಗೊಂಡಿದ್ರು ಅನ್ನೋದು ಉಂಟು. ನಾರ್ತ್ ಇಂಡಿಯಾದಲ್ಲೂ ಕೂಡ ಈ ಭಕ್ತಿ ಮೂವ್ಮೆಂಟ್ ಹೆಚ್ಚು ಪ್ರಚಾರದಲ್ಲಿದ್ದು, ತದನಂತರ 18ನೇ ಶತಮಾನದಿಂದ ಇತ್ತೀಚೆಗೆ ಎಲ್ಲೋ ಭಕ್ತಿಯೇ ಇಲ್ಲವೇನೋ ಕಾಣ್ತಾ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಕೆಲವರು ಸಂದೇಹ ಉಂಟಾಗಿ ಇನ್ನೂ ಕೆಲವರಲ್ಲಿ ಬ್ರಾಹ್ಮಣ ಸಮಾಜ ಬಹಳ ದುಸ್ಥಿತಿಯಲ್ಲಿದೆ ಅಂತ ಕೂಡ ವ್ಯಾಖ್ಯಾನಿಸೋದನ್ನು ನಾವೆಲ್ಲ ಕಂಡಿದ್ದೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವೆಲ್ಲ ನೋಡ್ತಾ ಬಂದಾಗೆ ಟಿವಿ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾ ಇದರ ಮುಖಾಂತರವಾಗಿ ನಮ್ಮ ಒಟ್ಟು ಹಿಂದೂ ಸನಾತನ ಧರ್ಮ, ಅದರಲ್ಲೂ ಬ್ರಾಹ್ಮಣರ ವೈದಿಕ ಪರಂಪರೆ ಇದೆಲ್ಲವನ್ನೂ ಎತ್ತಿ ಹಿಡಿಯಲಿಕ್ಕೆ ಟಿವಿ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಯಶಸ್ವಿಯಾಗಿದೆ ಮತ್ತು ಪರಿಣಾಮಕಾರಿಯಾಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಅನೇಕ ದೇವಸ್ಥಾನಗಳು ಇವತ್ತು ಭಕ್ತಿ ಸಾಮ್ರಾಜ್ಯವಾಗಿದೆ. ಹಿಂದೆ ದೇವಸ್ಥಾನಗಳಿಗೆ ಬರೋದೇ ಕಷ್ಟ ಇರ್ತಾ ಇತ್ತು. ಮತ್ತೆ ಅರ್ಚಕರಿಗೆ 2 ತೆಂಗಿನಕಾಯಿ ಹೋಳು ಸಿಕ್ಕಿದ್ರೆ ಅದೇ ದೊಡ್ಡ ವಿಶೇಷ ಅವರಿಗೆ, ಅಥವಾ 2 ಬಾಳೆಹಣ್ಣು ಸಿಕ್ಕಿದ್ರೆ ಪ್ರಸಾದ ಅವರಿಗೆ, ಅದೇ ಅವರಿಗೆ ಸಂಭಾವನೆ. ಆದರೆ ಇವತ್ತು ಹಾಗಾಗಿಲ್ಲ. ಇವತ್ತಿನ ದಿನ ಎಲ್ಲ ಕಡೆಯಲ್ಲೂ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಗ್ರಾಮ ಭಾಗಗಳಲ್ಲೂ ಕೂಡ ಒಳ್ಳೆಯ ರಸ್ತೆಗಳಿರೋದ್ರಿಂದ ಆ ಗ್ರಾಮದಲ್ಲಿ ನಾನು ಹುಟ್ಟು ಬೆಳೆದು ನಗರ ಪ್ರದೇಶಕ್ಕೆ ಹೋಗಿದ್ದೇನೆ ಅಂತ ಹೇಳಿ ತಿಳ್ಕೊಂಡು ಅನೇಕರು ವಾಪಸ್ ಬಂದು ಅವರವರ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸದಲ್ಲಿ ಕೈಯಾಗಿರೋದ್ರಿಂದ ಇವತ್ತು ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಮತ್ತೆ ದೇವಸ್ಥಾನಗಳಲ್ಲಿ ಜೀವ ಬಂದಿದೆ ಮತ್ತು ಆ ದೇವರು ಪ್ರತ್ಯಕ್ಷ ಇದ್ದಾನೆ ಅನ್ನೋದನ್ನು ಕಾಣಿಸ್ತಾ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಇಂಥ ಒಂದು ಹುಡುಗನ ಗ್ರಾಮದಲ್ಲಿ ಕೂಡ ಇವತ್ತು ಇಷ್ಟೊಂದು ಜನ ಬಂದು ಸೇರಿರೋದು ಒಂದು ಬಹಳ ಅತ್ಯುತ್ತಮವಾದ ವಿಚಾರ ಅಂತ ಹೇಳಿ ಇಷ್ಟಪಡ್ತೀನಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮಗೇನು ಅಂಥ ರೀತಿಯಾದ ಒಂದು ಒಲವು ಸಿಗಲ್ಲ ಅನ್ನೋದೇ ನಾವು ಅಂದ್ಕೊಂಡಿದ್ವಿ. ಕಳೆದ ಬಾರಿ ಕೂಡ 21ನೇ ಇಸ್ವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ಅವಾಗ ನನಗೂ ಮತ್ತು ಅಶೋಕ್ ಹಾರ್ನಳ್ಳಿ ಅವರಿಗೂ ನೇರ ಸ್ಪರ್ಧೆ ಆಗಿತ್ತು. ಆ ಚುನಾವಣೆಯಲ್ಲಿ ನಂದು ಅಶೋಕ್ ಹಾರ್ನಳ್ಳಿ ಅವರು ಕೇವಲ 455 ಮತಗಳ ಅಂತರದಲ್ಲಿ ನಾನು ಪರಾಭವಗೊಂಡಿದ್ದೆ. ಆವಾಗ ನಿಮಗೆ ಕ್ರಿಕೆಟಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಬ್ಯಾಟ್ಸ್ಮನ್ ಬಂದ ಒಂದು ಬಾಲ್ಗೆ ಔಟ್ ಆಗಿ ಹೋದ ಅಂತೇಳಿ 0ಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ 21ನೇ ಇಸ್ವಿನಲ್ಲಿ ನಾವು ಹಾಸನದಲ್ಲಿ ಏನೋ ಅಕೌಂಟೇ ಓಪನ್ ಮಾಡೋಕ್ಕಾಗಿರಲಿಲ್ಲ. ನಮಗೇನು ಇಲ್ಲಿ ಯಾರು ಕೂಡ ಪ್ರತಿನಿಧಿಯನ್ನು ಕೊಡಲಿಲ್ಲ, ನಮಗೆ ಸಹಕಾರಗಳು ಸಿಗಲಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬದಲಾವಣೆ ಹೊಂದಿತ್ತು. ಅದರ ಜೊತೆಯಲ್ಲಿ
ನಾನು ಇಲ್ಲಿ ಬಂದಿರಲಿಲ್ಲ ಹುಲಿಕಲ್ ಗ್ರಾಮಕ್ಕೆ. ಆದರೆ ನಮ್ಮ ಸ್ನೇಹಿತರುಗಳು ಬಹಳಷ್ಟು ಜನ ಇಲ್ಲಿ ಬಂದು ಪ್ರಚಾರ ಮಾಡಿ, ಇಲ್ಲಿ ಅನೇಕರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಿದ್ದಾರೆ, ಅವರೆಲ್ಲರನ್ನು ನಾವು ಸಂಪರ್ಕ ಮಾಡಿ ನಿಮಗೆ ಮತ ಚಲಾಯಿಸಿಕೊಡ್ತೀವಿ ಅಂತ ಹೇಳಿ ಭರತ್ ಮತ್ತು ತಂಡದವರು ನೇತೃತ್ವ ವಹಿಸಿ, ನಿಮಗೆ ಯಾಕೆ ನಾವು ನಿಮಗೆ ಮತ ಹಾಕಿಸೋದು ನಮ್ಮದು ಅಂತ ಹೇಳಿ ಇಲ್ಲಿನ ಭಾಗಶಃ ಎಲ್ಲ ಮತವನ್ನು ಈ ಗ್ರಾಮಸ್ಥರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರು ನನ್ನ ಪರವಾಗಿ ಮತ ಚಲಾಯಿಸಿ ಹೆಚ್ಚು ಮತಗಳನ್ನು ಕೊಟ್ಟಂತ ಈ ಒಂದು ಗ್ರಾಮ. ಹಾಗಾಗಿ ಇಲ್ಲಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಅನಂತ ಧನ್ಯವಾದಗಳನ್ನು ಆ ರೀತಿಯಿಂದ ಈ ಬಾರಿ ಹಾಸನದಲ್ಲಿ ನನಗೆ ಹೆಚ್ಚು ಮತ ಸಿಗಲಿಕ್ಕೆ ಅವಕಾಶ ಆಯಿತು. ನಮಗೆ ಗೊತ್ತಿದ್ದೀರೇ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗದಲ್ಲಿ ಕಳೆದ ಬಾರಿ ನಮಗೇನು ಲಾಸ್ ಆಗಿತ್ತು ಅದೆಲ್ಲವೂ ಮೇಕಪ್ ಆಗಿ ನಾವು ಈ ಬಾರಿ ಚುನಾವಣೆ ಜಯಿಸೋದಕ್ಕೆ ಅನುಕೂಲ ಆಯಿತು. ಹಾಗಾಗಿ ಈ ಹುಲಿಕಲ್ ಗ್ರಾಮದ ಎಲ್ಲ ವಿಪ್ರಬಂಧುಗಳಿಗೆ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ ಅಂತ ತಿಳಿಸಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಏನ್ ಮಾಡಬಹುದು ಅನ್ನೋದು ಒಂದಷ್ಟು ಚಿಂತನೆ ನಡೀತಾ ಇದೆ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ವಿ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಪ್ರಣಾಳಿಕೆ ಪರವಾಗಿ ನೀವು ನಡ್ಕೊಳ್ತಾ ಇದ್ದೀರಾ ಅಂತ ಕೇಳುವಂಥದ್ದು ಪ್ರಶ್ನೆ ಶುರುವಾಗಿದೆ. ಈ ಬಾರಿ 5 ವರ್ಷದ ಅವಧಿ ನಮಗೆ. ಈ 5 ವರ್ಷದ ಅವಧಿಯಲ್ಲಿ ನಮ್ಮ ಜೊತೆಯಲ್ಲಿ 39 ಜನ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಮೊದಲನೇ ಬಾರಿಗೆ ಅಧ್ಯಕ್ಷರ ಜೊತೆಗೆ 39 ಜನ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ನಿಮ್ಮ ಹಾಸನ ಜಿಲ್ಲೆಯಿಂದ ವೆಂಕಟೇಶ್ ಅಂತ ಹೇಳಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಇದರ ಜೊತೆಯಲ್ಲಿ ಇಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ರಾಘವನ್ ಇಲ್ಲೇ ಇದ್ದ ಪಕ್ಕದಲ್ಲಿ ಶ್ರೀನಿವಾಸ ರಾಘವನ್ ಮನೆಯಮ್ಮ ಶ್ರೀನಿವಾಸ ರಾಘವನ್ನು ಈ ಗ್ರಾಮದವರು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಶ್ರೀನಿವಾಸ ರಾಘವನ್ ಅವರು ನನಗೆ ಬಹಳ ಪರಿಚಯ. ಇವರು ನಾನು ಬೆಂಗಳೂರಿನಲ್ಲಿ ರಾಜಾಜಿನಗರದ ನಿವಾಸಿ. ಇವರು ನಮ್ಮ ರಾಜಾಜಿನಗರ ಬಿಜೆಪಿಯಲ್ಲಿ ಮುಖಂಡರು. ಇವತ್ತಿಗೆ ಬೆಂಗಳೂರು ನಗರದ ಯುವ ಮೋರ್ಚಾ ಬಿಜೆಪಿ ಲೀಡರ್ ಸಹ ಇದ್ದಾರೆ, ಉಪಾಧ್ಯಕ್ಷರು ಕೂಡ ಇದ್ದಾರೆ. ಬೆಂಗಳೂರು ನಗರದ ಈ 39 ಜಿಲ್ಲೆಯ ಪ್ರತಿನಿಧಿಗಳು ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾನು ರಾಘವನ್ ಅವರು ದಿನ ಫೋನ್ ಮಾಡಿದೆ. ಶ್ರೀನಿವಾಸ ರಾಘವನ್ ಬರ್ತೀರ, ಒಂದು ನಿಮಿಷ ಮಾತಾಡಬೇಕು ಅಂತ. ಖಂಡಿತ ಬರ್ತೀನಿ ಬಂದು ಬ್ರಾಹ್ಮಣ ಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ನಮ್ಮ ಒಬ್ಬರಿಗೆ, ಅದರಲ್ಲೂ ಕೂಡ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದವರು ನಿಂತ್ಕೊಂಡಿಲ್ಲಪ್ಪ, ಯಾರಾದರೂ ಒಬ್ಬರು ಚುನಾವಣೆ ನಿಂತ್ಕೊಳ್ಬೇಕು, ಬಂದಿದ್ದೀವಿ ಒಂದು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸಿ ಅಂತಂದ್ರೆ ಅವಶ್ಯವಾಗಿ ಬರ್ತೀನಿ ಅಂದರು. ಏನ್ ಸರ್ ನಾವೆಲ್ಲ ನಿಂತ್ಕೊಂಡು ಚುನಾವಣೆ ಗೆಲ್ಬೋದಾ, ಇದು ಸಾಧ್ಯವ ಅಂತ ಕೇಳಿದ್ರು. ಬಂದು ನಿಂತ್ಕೊಂಡ್ರು, ಅದ್ಭುತವಾಗಿ ಜಯ ಸಾಧಿಸಿದ್ರು. ಹಾಗಾಗಿ ನಮ್ಮ ಬೆಂಗಳೂರು ಕೇಂದ್ರದ 8 ಜನ ನಮ್ಮೊಟ್ಟಿಗೆ, ಬೆಂಗಳೂರಿನಲ್ಲಿ 8 ಜನ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ, ಕೋಲಾರ, ಹೀಗೆ ಎಲ್ಲ ಕಡೆ ನಾವು ಸ್ವೀಪ್ ಮಾಡಬೇಕು. ನಾವು ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ನಮ್ಮ ಪ್ರತಿಸ್ಪರ್ಧಿಗಳು ಸುಮಾರು 9 ಕಡೆ ಅವಿರೋಧವಾಗಿ ನಾಮಿನೇಷನ್ ಅಲ್ಲೇ ಗೆದ್ದರು. ನಾಮಿನೇಷನ್ ಟೈಮ್ನಲ್ಲಿ 9 ಕಡೆ ಗೆದ್ಬಿಟ್ಟಾಗ ಎಲ್ಲರೂ ಏನು ಹೇಳೋದು ಅಂದ್ರೆ, ಇಲ್ಲ ರಘುನಾಥ್ ಮತ್ತು ಅವರ ತಂಡದವರು ಸೋಲ್ ಗ್ಯಾರಂಟಿ ಅಂತ ಹೇಳಿ. ಆದರೆ ಚುನಾವಣೆಗೆ ಬಂದಾಗ ಗೊತ್ತಾಗಿದ್ದು ಜನರ ಮತ ಹೇಗಿತ್ತು ಏನು ಅಂತ ಹೇಳಿ ಸುಮಾರು 20 ಕಡೆ ನಾವು ಅಲ್ಟಿಮೇಟ್ ಎಲೆಕ್ಷನ್ ನಲ್ಲಿ ನಮ್ಮ ಜಿಲ್ಲಾ ಪ್ರತಿನಿಧಿ ಗೆದ್ರು. ಅದರಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ನಮ್ಮ ಕಡೆಯವರೇ ಸ್ವೀಪ್ ಮಾಡಿ ಶ್ರೀನಿವಾಸ ರಾಘವನ್ ಕೂಡ ಬಹಳ ಹೆಚ್ಚು ಮತಗಳನ್ನು ತಗೊಂಡು ನಿಮ್ಮವರಲ್ಲಿ ಒಬ್ಬರು ನಮ್ಮವರಾಗಿದ್ದಾರೆ ಅಂತ ಹೇಳಿ ಹಾಗಾಗಿ ನಮಗೆ ಶ್ರೀನಿವಾಸ ರಾಘವನ್ ಅವರು ನಿಮ್ಮ ಜಿಲ್ಲೆಯವರು, ನಮ್ಮಲ್ಲಿ ಒಬ್ಬರು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಜಿಲ್ಲೆಯವರೇ, ಈ ಗ್ರಾಮದಲ್ಲೇ ಬೆಳೆದಿರುವುದು ಚಿಕ್ಕಂದಿನಿಂದ ಅಂತ ಹೇಳಿ ಅವರು ನಿಮ್ಮ ಶ್ರೀ ವೈಷ್ಣವರ ಅಯ್ಯಂಗಾರ್ ಭಾಷೆಯನ್ನು ಹೆಚ್ಚು ಸುಲಲಿತವಾಗಿ ಮಾತನಾಡ್ತಾರೆ. ಈಗ ತಾನೇ ನನ್ನನ್ನು ಪರಿಚಯಿಸಿಕೊಟ್ಟಂತ ನಮ್ಮ ಬಬ್ಬೂರು ಕಮ್ಮಿ ಸೇವಾ ಸಮಿತಿಯ ಕಾರ್ಯದರ್ಶಿಗಳು ಮತ್ತು ಈಗ ನನ್ನ ಜೊತೆಯಲ್ಲಿ ಅವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜನರಲ್ ಸೆಕ್ರೆಟರಿಯಾಗಿ ನಾನು ನೇಮಕ ಮಾಡಿಕೊಂಡಿದ್ದೇನೆ ಡಾಕ್ಟರ್ ಎನ್ ಸತ್ಯಪ್ರಕಾಶ್ ಅವರು ಕೂಡ ನಿಮ್ಮ ಈ ಗ್ರಾಮದವರನ್ನೇ.
ಹಾಗಾಗಿ ನಿಮ್ಮ ಹಾಸನ ಜಿಲ್ಲೆಯವರು ಈಗ ಸಾಕಷ್ಟು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಎಲ್ಲ ಸಮಾಜದವ್ರನ್ನ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಇವತ್ತಿನ ದಿನ ನೀವೆಲ್ಲರೂ ಕೂಡ ಈ ಭಕ್ತಿ ಸಾಮ್ರಾಜ್ಯದಲ್ಲಿ ನಮ್ಮನ್ನು ಕರೆಸ್ಕೊಂಡಿದ್ದೀರಾ. ನಮ್ಮಲ್ಲಿ ಏನಂತ ಹೇಳಿದ್ರೆ ಶ್ರೀ ವೈಷ್ಣವರು ಅಂತ ಹೇಳಿದ್ರೆ ಇನ್ನೊಂದು ಹೆಸರು ಅಯ್ಯಂಗಾರಗಳು. ಈ ಅಯ್ಯಂಗಾರಗಳು ಬಹಳ ಅನೇಕ ವಿಚಾರಗಳಿಗೆ ಬಹಳ ಫೇಮಸ್ಸು. ಅದರಲ್ಲೂ ಕೂಡ IAS IPS ಇವರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋದು ಬಹಳಷ್ಟು ಜನ ಇದ್ದಾರೆ, ತಿಳುವಳಿಕಸ್ಥರು ಬಹಳ ಜನ ಇದ್ದಾರೆ. ಅದರ ಜೊತೆಯಲ್ಲಿ ಅಯ್ಯಂಗಾರರು ನಾನು ಇಡೀ ರಾಜ್ಯ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಜಿಲ್ಲೆಗಳು ತಾಲೂಕುಗಳೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲೋದ್ರೂ ಒಂದು ಅಯ್ಯಂಗಾರ್ ಬೇಕರಿ ಇದೆ. ಯಾಕೆ ಅಂತ ಹೇಳಿದ್ರೆ ಅಯ್ಯಂಗಾರ್ ಬೇಕರಿ ಅಂತ, ಎಲ್ಲೋದ್ರೂ ಬೇಕುರಿ ಅಂತ. ಹಾಗಾಗಿ ನಮಗೆ ಅಯ್ಯಂಗಾರ್ ಬೇಕುರಿ ಅನ್ನೋ ರೀತಿಯಲ್ಲಿ ಇಡೀ ತಾಲೂಕು ಜಿಲ್ಲೆಗಳನ್ನೆಲ್ಲರೂ ಅಯ್ಯಂಗಾರ್ ಬೇಕರಿ ಇದ್ದೇ ಇದೆ. ಹಾಗಾಗಿ ನಿಮ್ಮ ಸಮಾಜದವರು ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ನೇಪಾಳದಲ್ಲಿ ತೇಲ್ಸಿಗೆ ಹೋಗಿ ಮೇಲ್ಗಡೆ ಬಾವುಟವನ್ನು ಏನು ಹಾರಿಸಿದ ಆ ರೀತಿಯಲ್ಲಿ ನೀವು ಹಿಂದೆ ಸಾಮ್ರಾಜ್ಯವಿಲ್ಲ ಅಂತ ನನಗೆ ಅನ್ಸುತ್ತೆ. ಇದರ ಜೊತೆಯಲ್ಲಿ ನೀವು ಬಹಳ ಇನ್ನೊಂದು ಫೇಮಸ್ ಅಂತ ಹೇಳಿದ್ರೆ ನಿಮ್ಮ ಪುಳಿಯೋಗರೆ ಮತ್ತು ಪೊಂಗಲ್ಲು. ಈ ಪ್ರಸಾದ ರೀತಿಯಲ್ಲಿ ನಾವು ಹೊರಗಡೆ ಇವತ್ತು ಕಲಿಸ್ತೀರ ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಜೊತೆ ಸೇರಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ನಾವು ಅನೇಕ ಅಭಿವೃದ್ಧಿ ಬದಲಾವಣೆ ತರಬೇಕು ಅಂತ ಹೆಜ್ಜೆ ಇಟ್ಟಿದ್ದೀವಿ. ಒಂದು ನಾವು ನೋಡಿದಂಥ ಸಂದರ್ಭದಲ್ಲಿ 50 ವರ್ಷದ ಈ ಸಂಸ್ಥೆ, ಈ 50 ವರ್ಷದ ಸಂಸ್ಥೆ ಇವತ್ತು ಹೆಚ್ಚು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇದಕ್ಕೆ ಬಹಳ ಪ್ರೆಸ್ಟೀಜ್ ಮಾತ್ರ ಹೆಚ್ಚಿದೆ. ಆದರೆ 50 ವರ್ಷ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರಿಗೆ ನಾವು ಯಾವತ್ತೂ ಕೂಡ ಅವರಿಗೆ ನಾವು ನಮ್ಮ ಧನ್ಯವಾದಗಳನ್ನ ಹೇಳಲೇಬೇಕು. ಎಲ್ಲರೂ ಕಷ್ಟಪಟ್ಟು ಇವತ್ತು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರು ಬೆಳೆಸಿರೋದ್ರಿಂದಲೇ ಇವತ್ತು ನಾನು ಬಂದು ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಿಂದೆ 12 ಜನ ಅಧ್ಯಕ್ಷರಿದ್ದಾರೆ. 13ನೇ ಅಧ್ಯಕ್ಷನಾಗಿ ನಾನು ಇವತ್ತು ಆಯ್ಕೆ ಆಗಿದ್ದೀನಿ. ಅದು ಕೂಡ 13 ಏಪ್ರಿಲ್ ಆಗಿದ್ದೀನಿ. 13ನೇ ತಾರೀಕು 13ನೇ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ಇದು ಕೆಲವರು ತುಂಬಾ ಒಳ್ಳೆಯದು, ಈ ಕೆಲವರು ಹೇಳ್ತಾರೆ ಕ್ವಶನ್ ಮಾಡ್ಕೊಂಡು ಅದೇನಾಗುತ್ತೋ ಗೊತ್ತಿಲ್ಲ. ಆದರೆ ಈ 50 ವರ್ಷ ಪೂರೈಸಿದಂಥ ಇಂಥ ಹೆಸರಾಂತ ಮತ್ತು ದೊಡ್ಡ ಸಂಸ್ಥೆ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದ ಸಂಸ್ಥೆಯಲ್ಲಿ ಇವತ್ತು ನಮ್ಮ ಹತ್ರ ಇರುವಂಥದ್ದು ಕೇವಲ 6 ಕೋಟಿ ಅಥವಾ 7 ಕೋಟಿ ರೂಪಾಯಿ ಹಿಂದಿನವರು ಇಟ್ಟಂಥ ಡೆಪಾಸಿಟ್. ಈ ಡೆಪಾಸಿಟ್ ಮೇಲೆ ಬರ್ತಂಥ ಬರುವಂಥ ಬಡ್ಡಿ ಏನಿದೆ ಅದರಲ್ಲಿ ನಮ್ಮ ಒಂದು ಮಹಿಳಾ ಹಾಸ್ಟೆಲ್ ಕಟ್ಟಿದ್ದಾರೆ. ಅದರಲ್ಲಿ ಒಂದು 175 ಹೆಣ್ಮಕ್ಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಅವರು ವಿದ್ಯಾಭ್ಯಾಸ ಮಾಡಿಕೊಂಡು ಆಮೇಲೆ ಅವರು ನಡೀತಾ ಇದೆ. ಇದೆಲ್ಲ ಹಿಂದಿನವ್ರು ನಾವೇ ಅವ್ರು ಮಾಡಿದ್ದಾರೆ. ಆದರೆ ಈ 6 ಕೋಟಿ ಏನಿದೆ ಇದಕ್ಕೆ ಬರ್ತಕ್ಕಂಥ ಬಡ್ಡಿ ಮತ್ತೆ ಅದಕ್ಕೆ ಸೂಕ್ತವಾದಂಥ ಖರ್ಚಿದೆ. ಹಾಗಾಗಿ ಫಿಕ್ಸೆಡ್ ಇನ್ಕಮ್ ಇದೆ, ಫಿಕ್ಸೆಡ್ ಎಕ್ಸ್ಪೆಂಡಿಚರ್ ಇದೆ. ಈ ಬೇರೆ ಯಾವುದಕ್ಕೂ ನಾವು ಕೈ ಎತ್ತಿ ಏನಾದರೂ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅವಕಾಶವೇ ಇಲ್ಲ. ಅದಕ್ಕೋಸ್ಕರ ನಾವು ಬಂದ ಮೇಲೆ ತೀರ್ಮಾನ ಮಾಡಿದ್ದೀವಿ, ನಮ್ಮ ಭಾಗದ ಕಟ್ಕೊಂಡು ಬರ್ತಕ್ಕಂಥ ಬಡ ಬ್ರಾಹ್ಮಣರಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ದಿನ ಬರ್ತಾರೆ. ಅದರಲ್ಲೂ ಕೂಡ SSLC ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, PUC ಫೀಸ್ ಕಟ್ಟಲಿಕ್ಕೆ ಆಗಲ್ಲ, ಡಿಗ್ರಿ ಓದ್ತಾ ಇದ್ದಾರೆ ಫೀಸ್ ಕಟ್ಟಲಿಕ್ಕೆ ಆಗಲ್ಲ ಅಂತ ಬರೋದು ಒಂದು ಕಡೆ. ಆದರೆ ತಂದೆ ತಾಯಿ ಆಸ್ಪತ್ರೆಗೆ ಸೇರಿಸಿದ್ದೀವಿ. ಮತ್ತೆ ಯಾರೋ ಒಬ್ಬರು ಈಗ ತೀರ್ಕೊಂಡಿದ್ದಾರೆ, ಅವ್ರು ಶವ ಸಂಸ್ಕಾರ ಮಾಡಲಿಕ್ಕೆ ಗೊತ್ತಿಲ್ಲ. ಈ ರೀತಿಯಾಗಿ ಕೇಳಿಕೊಂಡು ಬರುವಂಥವರಿಗೆ ನಾವು ಇವತ್ತು ಯಾವುದೇ ರೀತಿಯಾದ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಮ ಬ್ರಾಹ್ಮಣ ಸಮುದಾಯದ ಕಟ್ಟ ಕಡೆಯ ಯಾವ ಬಡ ಬ್ರಾಹ್ಮಣರಿದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕು ಅಂದರೆ ನಾವು ಆರ್ಥಿಕವಾಗಿ ಸದೃಢರಾಗಬೇಕು. ಇಲ್ಲದೆ ಹೋದರೆ ನಾವೇನು ಸಾಧಿಸೋಕ್ಕಾಗಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಈಗ 100 ಕೋಟಿ ಕಾರ್ಪಸ್ ಫಂಡನ್ನು ನಾವು ತೆಗಿಲೇಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ತುಂಬಾ ಕಷ್ಟ, ಆದರೆ ವಿಷನ್ ಇಲ್ಲದೆ ಹೋದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ವಿಷನ್ ಕಲ್ಪನೆ ಇಡಲೇಬೇಕು. ಸಾಧನೆ ಚಿಕ್ಕದಾಗಾದ್ರೂ ಆ ವಿಷನ್ ಕಡೆ ಹೋದ್ರೆ ನಾವೇನಾದ್ರೂ ಸಾಧಿಸ್ತೀವಿ ಅಂತ ಹೇಳಿ ದೊಡ್ಡದಾಗಿ ವಿಷನ್ ಅನ್ನು ಇಡಬೇಕು ಅಂತ. ಯಾಕೆಂದ್ರೆ ಈ ಟೈಮ್ನಲ್ಲಿ ವಿಷನ್ ಯಾಕೆ ಹೊರಟಿರ್ಬೇಕು ಅನ್ನೋ ಒಂದು ಮಾತು ಹೇಳ್ತೀನಿ. ನಮ್ಮ ಬೆಂಗಳೂರು ದಕ್ಷಿಣದ MP ಆಗಿದ್ದಂಥ ಶ್ರೀಯುತ HN ಅನಂತಕುಮಾರ್ ಅವರು ಪಾರ್ಲಿಮೆಂಟ್ ಸದಸ್ಯರು ಮತ್ತೆ ಮಂತ್ರಿಗಳಾಗಿದ್ದಂಥವರು. BJPಯಲ್ಲಿ ನಾನು ಕೂಡ ನಮ್ಮ ಬೆಂಗಳೂರು ರಾಜಾಜಿನಗರ ಮಂಡಲ ಅಧ್ಯಕ್ಷ ಆಗಿದ್ದೆ ಮತ್ತು ಬೆಂಗಳೂರು ನಗರದ ಸಂಘಟನಾ ಕಾರ್ಯದರ್ಶಿ ಆಗಿದೆ. ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಹೇಳ್ತಾ ಇದ್ರು, ಏನು ಅಂತಂದ್ರೆ ನೀವು ಯಾವಾಗಲೂ ನಿಮ್ಮ ವಿಷನ್ ಬಹಳ ದೊಡ್ಡದಿರಬೇಕು, ಏನ್ ಸಮಥಿಂಗ್ ವೆರಿ ಬಿಗ್ ಅಂಡ್ ವೆರಿ ಹೈ ಅಂತ. ಕಟ್ಟಿದ್ರೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಆ ಓವರ್ ಹೆಡ್ ಟ್ಯಾಂಕ್ ನಿಂದ ನೀರು ಬರೋದೇ ಆದರೆ 100 ಮನೆಗಳು ನೀರು ಹರಿಸಬಹುದು.
ನೀವು ಚಿಕ್ಕದಾಗಿ ನಿಮ್ಮನೆ ಒಂದು ತೊಟ್ಟಿ ಕಟ್ಕೊಂಡ್ರೆ ಏನ್ ಮಾಡೋಕ್ಕಾಗತ್ತೆ ಅಂತ ಈ ರೀತಿಯಾದ ಅವರ ಒಂದು ವಿಷನ್ ಕಲ್ಪನೆ ತಿಳಿಸ್ತಾ ಇತ್ತು. ಹಾಗೆ ನಾವು ಕೂಡ ಇವತ್ತು ಒಂದು 3 ಕೋಟಿ ಕಷ್ಟವಾದರೂ ಕೂಡ ಸಂಗ್ರಹಿಸಬೇಕು. ಆದರೆ ಅದನ್ನ ಯಾಕೆ ಸಂಗ್ರಹಿಸೋದು ಅಂತ ಒಂದು ಆಲೋಚನೆ ಮಾಡಿದ್ದೀವಿ. ಸುಮಾರು 10,000 ಜನ ಇವತ್ತು ಸ್ಥಿತಿವಂತ ಬ್ರಾಹ್ಮಣರು, ಅಂದ್ರೆ ಹಿಂದಿನ ಕಾಲದಲ್ಲಿ ಏನಿತ್ತು, ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದನು ಅನ್ನೋದನ್ನು ಬಿಟ್ರೆ ಇವತ್ತು ಬಹಳಷ್ಟು ಇವತ್ತು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡಿ ಸ್ಥಿತಿವಂತರಾಗಿರುವಂತಹ ಬ್ರಾಹ್ಮಣರಿರುವಂತಹ ಈ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 10,000 ಜನ ವಿಪ್ರರನ್ನ ಸಂಪರ್ಕಿಸಿ ಅವರ ಮುಖಾಂತರ ಭಿಕ್ಷಾಂದೇಹಿ ಅಂತ ಹೇಳಿ 1 ಲಕ್ಷ ರೂಪಾಯಿ ಅವರಿಂದ ಸಂಗ್ರಹಿಸಿದ್ರೆ ಖಂಡಿತವಾಗ್ಲೂ 100 ಕೋಟಿ ಧಾರಾಳವಾಗಿ ನಾವು ಸಂಗ್ರಹಿಸಬಹುದು ಅಂತ ಹೇಳಿ ಕೆಲಸ ಶುರು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ನಮಗೆ 70 ಲಕ್ಷ ಈಗಾಗಲೇ ಹಣ ಸಂಗ್ರಹಿಸಿದೆ ಹೊಸದಾಗಿ. ಈ ರೀತಿಯಾಗಿ ನಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು 5 ವರ್ಷದ ಅವಧಿ ಇದು. ಸಾಧ್ಯವಾದಷ್ಟು ಈ ಸಂಗ್ರಹ ಮಾಡಿ ನಮ್ಮ ವಿಪ್ರ ಸಮುದಾಯದವರಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಇವತ್ತು ಇಂಥ ಈ ಒಂದು ದೂರದ ಗ್ರಾಮದಲ್ಲಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡಿಸಿದಂತ ವೇದಾಂತ ದೇಶಿಕ ಸಭಾದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಚರಣೆಗಳಿಂದ ನಿತ್ಯ ಸೇವೆ ಮಾಡಬೇಕಂತ ನಮ್ಮ ಮುಂಗಾರು ರಾಷ್ಟ್ರೀಯ ನಿಮ್ಮ ಉದ್ಯೋಗಿಗಳನ್ನು ಕೇಳಿಕೊಳ್ಳುತ್ತಾರೆ. ನೀವು ಕಂಡ್ರೆ ನಿಂತ್ಕೊಳ್ಳಿ 2 ನಿಮಿಷ. ಏನು ನಿಮ್ಮನೆ ಅರ್ಧ ಗಂಟೆ ನಿಲ್ಸ್ಕೊಳ್ತೀವಾ? ಎಲ್ಲ ಶ್ರೀವೈಷ್ಣವರು ಮೆಂಬರ್ಸ್ ಆಗಬೇಕು. ಮೊದಲನೇದ ನಮ್ಮ ಊರಿಗೆ. ಸೊ ಆನ್ಲೈನ್ ಮೆಂಬರ್ಶಿಪ್ ಇದೆ. ಯಾರಿಗೆ ಮೆಂಬರ್ಶಿಪ್ ತಗೋಬೇಕು ಅಂತ ಆಸಕ್ತಿ ಇದೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರೂ ಬಂದು ಮೆಂಬರ್ಶಿಪ್ ಮಾಡಿಸ್ತೀವಿ. ಎರಡನೇದಾಗಿ ಅಲ್ಲಪಟ್ಟದ ಮೇಲೆ ಬರತ್ತಿದಲ್ಲ ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಊರಲ್ಲಿರೋರು ಯಾರು ಮೆಂಬರ್ಶಿಪ್ ತಗೋಬೇಕು ಅನ್ನೋರು ಬರತ್ತವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಮಾಡಿಸ್ಕೊಡ್ತಾರೆ. ಹಾಗೆ ಈ ಕಾಲದಲ್ಲಿ ಇರುವಂಥ ಎಲ್ಲ ಸದಸ್ಯರು ಎಲ್ರಿಗೂ ಹೇಳಬೇಕು. ಯಾಕೆಂದರೆ ನೋಡಿ ಗೌರ್ಮೆಂಟ್ ಸೆನ್ಸಸ್ ಮಾಡ್ತಿದ್ದಾರೆ. ಸೆನ್ಸಸ್ ಮಾಡಿದಾಗ ಬ್ರಾಹ್ಮಣರ ಹೆಸರುಗಾರ ಸೆನ್ಸಸ್ ಮುಂಚೆ ಕೇಳಿದ್ರೆ ಬರೀ 4 ಲಕ್ಷ ಜನ 5 ಲಕ್ಷ ಜನ ಅಂತ ಹೇಳಿದ್ದಾರೆ. ಸೊ ನಾವು ಇರುವಂಥ 20-30 ಲಕ್ಷ ಜನ ಬರೀ 5 ಲಕ್ಷ ಜನ ಸರ್ಕಾರದಲ್ಲಿ ಹೇಳಿದ್ರೆ ನಮ್ಗೆ ಸಿಗಬೇಕಾದಂಥ ಸೌಲಭ್ಯ